ಕಳೆದ 1.5 ತಿಂಗಳಿಗೂ ಹಿಂದೆ ಹಾಕಿದ್ದ ಮತ ಏನಾಗಿದೆ ಎಂಬ ಕುತೂಹಲ ಒಂದು ಕಡೆ, ತಮ್ಮ ನೆಚ್ಚಿನ ನಾಯಕ ಗೆಲುವು ಸಾಧಿಸಲಿದ್ದಾರಾ ಇಲ್ಲವಾ ಎಂಬ ಆತಂಕ ಮತ್ತೊಂದು ಕಡೆ. ಈ ನಡುವೆ ದಿನಗಳು ಉರುಳಿದರೂ ಫಲಿತಾಂಶದ ದಿನದ ಸುಳಿವೇ ಇಲ್ಲದ ಬೇಸರ. ಇವೆಲ್ಲವನ್ನು ಮೆಟ್ಟಿ ಇದೀಗ ಫಲಿತಾಂಶದ ಗಳಿಗೆ ಸಮೀಪಿಸಿದೆ. ಇನ್ನೇನು ಕೇವಲ 36 ಗಂಟೆಗಳು ಕಳೆದರೆ ದೇಶದ ಲೋಕಸಭಾ ಚುನಾವಣೆ ಫಲಿತಾಂಶ ಹೊರಬೀಳಲಿದ್ದು, ಜನರ ತೀರ್ಪು ಯಾರ ಪರ ಎಂಬುದು ಶೀಘ್ರದಲ್ಲಿಯೇ ಬಹಿರಂಗವಾಗಲಿದೆ. ಹೌದು, ಚುನಾವಣೆ ಎಂದರೇನೆ ಹಾಗೆ. ಅದರಲ್ಲೂ ಮತದಾನ ನಡೆದು ತಿಂಗಳುಗಳೇ ಕಳೆದರೂ ಫಲಿತಾಂಶ ಹೊರಬಾರದೆ ಕಾಯುವ ನೋವಿದೆಯಲ್ಲ, ಅದು ಪ್ರೇಮಿಯ ವಿರಹ ವೇದನೆಗಿಂತ ಹೆಚ್ಚಾದುದು. ಅದೇ ವಿರಹ ವೇದನೆಯನ್ನು ಕಳೆದ 1.5 ತಿಂಗಳಿಗೂ ಹೆಚ್ಚು ಕಾಲದಿಂದ ದೇಶದ ಜನತೆ ಅನುಭವಿಸುತ್ತಿದ್ದಾರೆ. ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಭಾರತದಲ್ಲಿ ಲೋಕಸಭಾ ಚುನಾವಣೆ ಎಂಬುದು ಇಡೀ ವಿಶ್ವದ ಗಮನ ಸೆಳೆಯುವ ಚುನಾವಣೆ. ಅದರಲ್ಲೂ ನರೇಂದ್ರ ಮೋದಿಯವರು 2 ಬಾರಿ ಪ್ರಧಾನಿಯಾಗಿ ಯಶಸ್ವಿ ಆಡಳಿತ ನಡೆಸಿದ ನಂತರ ಇಡೀ ವಿಶ್ವದ ಗಮನ ದೇಶದ ಚುನಾವಣಾ ಫಲಿತಾಂಶದತ್ತ ಕೇಂದ್ರೀಕೃತವಾಗಿದೆ. ಇದು ಹೊರಗಿನ ದೇಶದ ಸ್ಥಿತಿಯಾದರೆ, ದೇಶದ ಒಳಗಿನ ಜನರ ಸ್ಥಿತಿಯಂತೂ ಮತ್ತಷ್ಟು ಗಂಭೀರವಾಗಿದೆ. ಮೊದಲ ಮತ್ತು 2ನೇ ಹಂತದಲ್ಲಿ ಮತದಾನ ಎದುರಿಸಿದ ಕ್ಷೇತ್ರಗಳ ಜನರ ಸ್ಥಿತಿ ಅತ್ಯಂತ ದಯನೀಯವಾಗಿದ್ದು, ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನ, ಯಾರ ಗೆಲುವು, ಯಾರ ಸೋಲು ಎಂಬ ಲೆಕ್ಕಾಚಾರಗಳನ್ನು ಹಾಕಿ ಸುಸ್ತಾಗಿ ಫಲಿತಾಂಶದ ದಿನಕ್ಕಾಗಿ ಕಣ್ಣಿಗೆ ಎಣ್ಣೆ ಬಿಟ್ಟುಕೊಂಡು ಕಾಯುತ್ತಿರುವ ಸ್ಥಿತಿ ನಿರ್ಮಾಣವಾಗಿದೆ. ಈ ವಿರಹ ವೇದನೆಯ ನಡುವೆಯೇ ದೇಶದ 7 ಹಂತಗಳ ಮತದಾನ ಪೂರ್ಣಗೊಂಡಿದೆ. ಇದರ ಬೆನ್ನಲ್ಲಿಯೇ ಚುನಾವಣೋತ್ತರ ಸಮೀಕ್ಷೆಗಳು ಬಹಿರಂಗಗೊಂಡಿವೆ. ಈ ಎಲ್ಲ ಸಮೀಕ್ಷೆಗಳು ಎನ್ಡಿಎ ಮೈತ್ರಿಕೂಟ 350ಕ್ಕೂ ಹೆಚ್ಚು ಸ್ಥಾನ ಪಡೆಯುವ ಭವಿಷ್ಯ ನುಡಿದಿದೆ. ಆದರೆ ಈ ಚುನಾವಣೋತ್ತರ ಸಮೀಕ್ಷೆಗಳ ಬಗ್ಗೆ ಕಾಂಗ್ರೆಸ್ ಮೊಂಡು ಕೈ ತೋರಿದೆ. ಇದಕ್ಕೆ ಕಾರಣ ರಾಜ್ಯದಲ್ಲಿ ಎನ್ಡಿಎ ಮೈತ್ರಿಕೂಟಕ್ಕೆ ಹೆಚ್ಚು ಸ್ಥಾನ ಲಭಿಸಲಿದೆ ಎಂಬ ಭವಿಷ್ಯ. ರಾಜ್ಯದಲ್ಲಿ ಪಂಚ ಗ್ಯಾರಂಟಿಗಳನ್ನು ಸಮರ್ಪಕವಾಗಿ ಅನುಷ್ಠಾನ ಮಾಡಲಾಗಿದೆ. ಹಾಗಾಗಿ ರಾಜ್ಯದ ಜನತೆಯ ಒಲವು ಕಾಂಗ್ರೆಸ್ನತ್ತಲೇ ಇದ್ದು, ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ 10ಕ್ಕೂ ಹೆಚ್ಚು ಸ್ಥಾನ ಗೆಲ್ಲುವ ವಿಶ್ವಾಸವನ್ನು ಕಾಂಗ್ರೆಸ್ ವ್ಯಕ್ತಪಡಿಸಿದೆ. ಉಪಮುಖ್ಯಮಂತ್ರಿ ಡಾಕ್ಟರ್ ಕೆ ಶಿವಕುಮಾರ್, ಸಚಿವರಾದ ಎಂಬಿ ಪಾಟೀಲ್, ಡಾಕ್ಟರ್ ಜಿ ಪರಮೇಶ್ವರ್ ಸೇರಿದಂತೆ ಹಲವು ನಾಯಕರು ಚುನಾವಣೋತ್ತರ ಸಮೀಕ್ಷೆಯ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದು, ಪ್ರಸ್ತುತ ಪ್ರಕಟವಾಗಿರುವ ಸಮೀಕ್ಷೆಗಳ ಬಗ್ಗೆ ನಂಬಿಕೆ ಇಲ್ಲವೆಂದು ಶತಾಯಗತಾಯ ರಾಜ್ಯದಲ್ಲಿ 18 ಸ್ಥಾನ ಗೆಲ್ಲುವ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಚುನಾವಣೋತ್ತರ ಸಮೀಕ್ಷೆಗಳು ಬಿಜೆಪಿಯಲ್ಲಿ ಸಂತಸವನ್ನು ಉಂಟುಮಾಡಿದ್ದು, ದೇಶಕ್ಕೆ ಮೋದಿ ಗ್ಯಾರಂಟಿ ಎಂಬುದನ್ನು ಜನರು ಒಪ್ಪಿದ್ದಾರೆ ಎಂದು ಪ್ರತಿಕ್ರಿಯಿಸಿದ್ದಾರೆ. ಸತತ ಸುಮಾರು 2 ತಿಂಗಳ ಪ್ರಚಾರ, 7 ಹಂತದ ಮತದಾನ ಮುಗಿದಿದ್ದು, ಫಲಿತಾಂಶಕ್ಕೆ ಕ್ಷಣಗಣನೆ ಆರಂಭವಾಗಿರುವ ಸಮಯದಲ್ಲಿ ನಿಮ್ಮ ಸಿಟಿವಿ 3 ಪ್ರಮುಖ ಪಕ್ಷಗಳ ಮುಖಂಡರನ್ನು ಮಾತನಾಡಿಸುವ ಪ್ರಯತ್ನ ಮಾಡಿದೆ. ಕಾಂಗ್ರೆಸ್ ಮುಖಂಡ ಹಾಗೂ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ ಮಾಜಿ ಅಧ್ಯಕ್ಷ ಯಲುವಹಳ್ಳಿ ರಮೇಶ್ ಮಾತನಾಡಿ, ಈ ಹಿಂದೆ ವಿಧಾನಸಭಾ ಚುನಾವಣೆ ವೇಳೆ ಗ್ಯಾರಂಟಿ ನೀಡುವ ಭರವಸೆಯನ್ನು ಮಾತ್ರ ಕಾಂಗ್ರೆಸ್ ನೀಡಿತ್ತು. ಅದನ್ನು ನಂಬಿ ರಾಜ್ಯದಲ್ಲಿ 136 ಸ್ಥಾನಗಳನ್ನು ಜನರು ನೀಡಿದ್ದರು. ಆದರೆ ಇದೀಗ ರಾಜ್ಯ ಕಾಂಗ್ರೆಸ್ ನೀಡಿದ್ದ ಎಲ್ಲ ಗ್ಯಾರಂಟಿಗಳನ್ನು ಸಮರ್ಪಕವಾಗಿ ಅನುಷ್ಠಾನ ಮಾಡಲಾಗಿದ್ದು, ರಾಜ್ಯದಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ಕಾಂಗ್ರೆಸ್ ಗೆಲ್ಲುವ ಜೊತೆಗೆ ದೇಶದಲ್ಲಿ ಇಂಡಿ ಮೈತ್ರಿಕೂಟ ಅಧಿಕಾರ ಹಿಡಿಯಲಿದೆ ಎಂಬ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಾಮಯ್ಯ ಗೆಲುವು ಸಾಧಿಸಲಿದ್ದಾರೆ ಎಂದು ಅವರು ಹೇಳಿದ್ದಾರೆ. ಅಲ್ಲದೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ, ಗೌರಿಬಿದನೂರು, ಬಾಗೇಪಲ್ಲಿ ಮತ್ತು ಹೊಸಕೋಟೆ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಹೆಚ್ಚು ಮತ ಪಡೆಯಲಿದೆ. ಆದರೆ ಬಿಜೆಪಿಗೆ ಯಲಹಂಕ ಮತ್ತು ದೊಡ್ಡಬಳ್ಳಾಪುರದಲ್ಲಿ ಮಾತ್ರ ಹೆಚ್ಚು ಮತ ಲಭ್ಯವಾಗಲಿದೆ. ಜೊತೆಗೆ ಗ್ಯಾರಂಟಿಗಳು ಉತ್ತಮ ಕೆಲಸ ಮಾಡಿದ್ದು, ರಾಜ್ಯದಲ್ಲಿ ಮಹಿಳೆಯರು ಕಾಂಗ್ರೆಸ್ ಕೈ ಹಿಡಿದಿದ್ದಾರೆ. ಇದರಿಂದ ಕಾಂಗ್ರೆಸ್ ಸುಲಭವಾಗಿ ಗೆಲುವು ಸಾಧಿಸಲಿದೆ ಎಂದು ಅವರು ವಿಶ್ಲೇಷಿಸಿದ್ದಾರೆ. ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣಾ ವ್ಯಾಪ್ತಿಯಲ್ಲಿ 8 ವಿಧಾನಸಭಾ ಕಾನ್ಸ್ಟಿಟ್ಯೂನ್ಸಿಗಳು ಬರುತ್ತೆ. ನನ್ನ ಒಂದು ಅಂದಾಜಿನ ಪ್ರಕಾರ ನಮ್ಮ ತಾಲೂಕಲ್ಲಿ ನಾವೆಲ್ಲ ಭಾಳ ಚೆನ್ನಾಗಿ ಎಲ್ಲ ಕಾಂಗ್ರೆಸ್ಸು ಮುಖಂಡರುಗಳು, ಕಾರ್ಯಕರ್ತರು ಎಲ್ಲರೂ ಭಾಳಷ್ಟು
ನಮಗೆ ಸಹಮತ ಕೊಟ್ಟು ಕ್ಷೇತ್ರದಾದ್ಯಂತ ಓಡಾಡಿ ನಾವೆಲ್ಲ ಕೆಲಸ ಮಾಡಿದ್ದೀವಿ. ಹಂಗಾಗಿ ಚಿಕ್ಕಬಳ್ಳಾಪುರದಲ್ಲೂ ನಮಗೆ ಸ್ವಲ್ಪ ಮಟ್ಟಿನ ಕಾಂಗ್ರೆಸ್ ಲೀಡ್ ಬರೋ ಅವಕಾಶಗಳಿದೆ. ಮಹಿಳೆಯರು ಹೆಚ್ಚಿನ ಒಲವು ಕಾಂಗ್ರೆಸ್ ಕಡೆ ತೋರಿಸಿದ್ದಾರೆ. ಮಹಿಳಾ ಮತದಾರರು ಏನೇ ಗ್ಯಾರಂಟಿಗಳು ಪಂಚ ಗ್ಯಾರಂಟಿಗಳಿದೆ ಅದು ಚೆನ್ನಾಗಿ ವರ್ಕೌಟ್ ಆಗಿದೆ. ಅದು ಬರೀ ವಿಧಾನಸಭೆಗೆ ಸೀಮಿತ ಆಗಿಲ್ಲ, ಅದು ಲೋಕಸಭೆಗೆ ಕೂಡ ವರ್ಕೌಟ್ ಆಗಿದೆ. ಹಾಗೆ ಮಹಿಳೆಯರು ಬಹಳಷ್ಟು ಮಹಿಳಾ ಮತದಾರರು ಕಾಂಗ್ರೆಸ್ಗೆ ಒಲವು ತೋರಿದ್ದಾರೆ. ಇನ್ನು ಬಿಜೆಪಿ ಮುಖಂಡ SRS ದೇವರಾಜ್ ಮಾತನಾಡಿ, ರಾಜ್ಯದಲ್ಲಿ 25, ದೇಶದಲ್ಲಿ 398 ಸ್ಥಾನ ಗೆಲ್ಲುವ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ದೇಶಕ್ಕೆ ಮೋದಿಜಿ ಅವರೇ ಗ್ಯಾರಂಟಿ ಎಂಬುದನ್ನು ಜನತೆ ಸಾಬೀತುಪಡಿಸಿದ್ದಾರೆ ಎಂಬುದಕ್ಕೆ ಚುನಾವಣೋತ್ತರ ಸಮೀಕ್ಷೆಗಳೇ ನಿದರ್ಶನವಾಗಿದ್ದು, ಈ ಎಲ್ಲ ಸಮೀಕ್ಷೆಗಳನ್ನು ಮೀರಿ ಬಿಜೆಪಿ ಜಯಗಳಿಸುವ ಮೂಲಕ ನರೇಂದ್ರ ಮೋದಿ ಅವರು 3ನೇ ಬಾರಿಗೆ ದೇಶದ ಪ್ರಧಾನಿಯಾಗಲಿದ್ದಾರೆ. ಅದೇ ರೀತಿಯಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಮತಗಳ ಅಂತರದಿಂದ ಡಾಕ್ಟರ್ ಕೆ ಸುಧಾಕರ್ ಅವರು ಗೆದ್ದು ಲೋಕಸಭಾ ಪ್ರವೇಶ ಮಾಡಲಿದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ವಿಚಾರ ಏನಂತಂದರೆ, ಇವತ್ತು ನಮ್ಮ ಜಿಲ್ಲೆಯಲ್ಲಿ ಮಾನ್ಯ ನಮ್ಮ ಡಾಕ್ಟರ್ ಕೆ ಸುಧಾಕರ್ ಸರ್ ಅವರು ಒಳ್ಳೆ ಮತಗಳಿಂದ ನಮ್ಮ 8 ಕ್ಷೇತ್ರಗಳಲ್ಲಿ ಕೂಡ ಎಲ್ಲ ನಮ್ಮ ಮತದಾರರು ಅವರನ್ನು ಒಳ್ಳೆ ಕೈಯನ್ನು ಹಿಡಿದಿದ್ದಾರೆ. ಏನಂತಂದರೆ 70,000 ರಿಂದ 80,000 ಮತಗಳಲ್ಲಿ ಅಂತರದಲ್ಲಿ ಅವರು ಗೆಲ್ಲುವಂಥ ನಿರೀಕ್ಷೆಯಲ್ಲಿದೆ. ಹಾಗೆ ಎಲ್ಲ ನಮ್ಮ ಕಾರ್ಯಕರ್ತರಿಗೂ ಮುಖಂಡರುಗಳಿಗೂ ಅವರಿಗೆ ಒಂದು ಸಂತೋಷವನ್ನು ತರುವಂಥ ಕ್ಷಣದಲ್ಲಿ ಕಾಯ್ತಾ ಇದ್ದೀವಿ ನಾವೆಲ್ಲ. ಇದು ಇಡೀ ಭಾರತ ದೇಶವು ಕೂಡ ನಮ್ಮ 3ನೇ ಬಾರಿ ಕಮಲದ ಅರಳುವ ಸಂದರ್ಭದಲ್ಲಿ ಮೋದಿಜಿಯವರ 3ನೇ ಬಾರಿ ಒಂದು ಪ್ರಧಾನಮಂತ್ರಿ ನೋಡುವ ಕಾತರದಿಂದ ಎಲ್ಲ ಕಾರ್ಯಕರ್ತರು ಮುಖಂಡರುಗಳು ಹಾಗೂ ನಿಂತಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ಶುಭಾಶಯಗಳನ್ನು ಕೋರೋದಕ್ಕೆ ಇಷ್ಟಪಡ್ತೀನಿ. 5 ವರ್ಷಗಳ ಕಾಲ ನಮ್ಮ ಪ್ರಧಾನಮಂತ್ರಿಯವರು ಇನ್ನೂ ಒಳ್ಳೆ ಹೆಚ್ಚಿನ ರೀತಿಯಲ್ಲಿ ನಮ್ಮ ಭಾರತ ದೇಶವನ್ನು 3ನೇ ಸ್ಥಾನಕ್ಕೆ ಕೊಂಡೊಯ್ಯಬೇಕು ಹಾಗೆ ಅಂಥೇಳಿ ಇಷ್ಟಪಡ್ತೀನಿ. ಇನ್ನು ಜೆಡಿಎಸ್ ವಕ್ತಾರ ಮಠಮಪ್ಪ ಮಾತನಾಡಿ, ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಯಶಸ್ವಿಯಾಗಿದೆ. ಜನತೆ ಮೈತ್ರಿ ಅಭ್ಯರ್ಥಿಗಳ ಪರ ಮತ ಚಲಾಯಿಸಿದ್ದಾರೆ. ಅಲ್ಲದೆ ಜೆಡಿಎಸ್ 3 ಅಭ್ಯರ್ಥಿಗಳು ಗೆಲುವು ಸಾಧಿಸಲಿದ್ದು, ಕೇಂದ್ರದಲ್ಲಿ ಮತ್ತೊಮ್ಮೆ NDA ಸರ್ಕಾರ ಅಧಿಕಾರಕ್ಕೆ ಬರಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಜೊತೆಗೆ ರಾಜ್ಯದ 28 ಕ್ಷೇತ್ರಗಳಲ್ಲಿಯೂ ಜೆಡಿಎಸ್ ಮತ್ತು ಬಿಜೆಪಿ ಮುಖಂಡರು ಕಾರ್ಯಕರ್ತರು ಹಗಲಿರುಳು ಶ್ರಮಿಸಿ ಅಭ್ಯರ್ಥಿಗಳ ಪರ ಪ್ರಚಾರ ಮಾಡಿದ್ದು, ಈ ಶ್ರಮ ಫಲ ನೀಡಲಿದೆ ಎಂದು ಅವರು ಹೇಳಿದ್ದಾರೆ. ವಿಶೇಷವಾಗಿ ಇವತ್ತು ನಮ್ಮ NDA ಏನು, ಅದರಲ್ಲೂ ನಮ್ಮ ಜಾತ್ಯತೀತ ಜನತಾದಳ ಪಕ್ಷ ನಮ್ಮ ಕರ್ನಾಟಕದಲ್ಲಿ ಅಲಿಯನ್ಸ್ ಮಾಡಿಕೊಂಡು ಎಲ್ಲ ರೀತಿಯಾದಂತಹ ಒಂದು ಅಲಿಯನ್ಸು ಒಂದು ಮೈತ್ರಿ ವರ್ಕೌಟ್ ಆಗಿದೆ ಅಂತೇಳ್ಬಿಟ್ಟು ಹೇಳಲೇಬೇಕಾಗುತ್ತೆ. ಯಾಕಂದರೆ ನಮ್ಮ JDS ಪಕ್ಷದ ಎಲ್ಲ ನಿಷ್ಠಾವಂತ ಕಾರ್ಯಕರ್ತರು ಮುಖಂಡರು ನಾಯಕರು ಎಲ್ಲರೂ ಕೂಡ ನಾವು ಕಾಯ ವಾಚ ಮನಸ ಕೆಲಸ ಮಾಡಿದ್ದೀವಿ NDA ಅಭ್ಯರ್ಥಿಗಳ ಪರ. ಮತ್ತು ಅದೇ ರೀತಿ ಅವರೂ ಕೂಡ ನಮ್ಮ JDS ಅಭ್ಯರ್ಥಿಗಳಿಗೆ ಖಂಡಿತವಾಗ್ಲೂ ಕೂಡ ಅವರೂ ಕೂಡ ಕೆಲಸ ಮಾಡಿದ್ದಾರೆ. ನಾವು JDS ಪಕ್ಷ NDA ಅಭ್ಯರ್ಥಿ ಏನು 3 ಅಂತ ನಾವು ತಗೊಂಡಿದ್ವಿ, 3 ಖಂಡಿತವಾಗ್ಲೂ ಕೂಡ ಗೆಲ್ತಕ್ಕಂಥ ಅವಕಾಶ ಈಗಾಗಲೇ ಇದೆ. ಈಗಾಗಲೇ ನಾವು ಎಕ್ಸಿಟ್ ಪೋಲಲ್ಲಿ ಏನು ಹೇಳ್ತಾ ಇದ್ದಾರೆ ಅದೆಲ್ಲ ಸಮೀಕ್ಷೆಗಳು ಕೂಡ ನಿಜ ಅಂತಕ್ಕಂಥ ವಿಶ್ವಾಸ ನಂಬಿಕೆ ಇದೆ. ಅದೇ ರೀತಿ BJPಯೂ ಅಷ್ಟೇ, ಕನಿಷ್ಠ ಅಂದ್ರೂ ಕೂಡ 22 ರಿಂದ 23 ಸ್ಥಾನಗಳ ಮೇಲೆ ಗೆಲ್ತಕ್ಕಂಥ ಅವಕಾಶ ಖಂಡಿತವಾಗ್ಲೂ ಕೂಡ BJPಗೆ ಇದೆ. ಆ ನಿಟ್ಟಿನಲ್ಲಿ ಇವತ್ತು ದೇಶದಲ್ಲಿ ಇವತ್ತು ಮತ್ತೆ BJP NDA ಸರ್ಕಾರ ಖಂಡಿತವಾಗ್ಲೂ ಕೂಡ ಅಧಿಕಾರದಲ್ಲಿ ಕುತ್ಕೊಳ್ಳೋದು ಯಾವುದೇ ಸಂದೇಹ ಇಲ್ಲ. ಜೊತೆಗೆ ಇವತ್ತು ನಮ್ಮ ರಾಜ್ಯದಲ್ಲಿ ಮತ್ತು ಇವತ್ತು ನಮ್ಮ ವಿಶೇಷವಾಗಿ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಏನು ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಸುಧಾಕರ್ ಅವರು ಏನಾಗಿದ್ದರು, ಅವರು ಖಂಡಿತವಾಗ್ಲೂ ಕೂಡ ಗೆಲ್ಲೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಯಾಕೆ ಡಾಕ್ಟರ್ ಸುಧಾಕರ್ ಅವರು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಗೆದ್ದು ಆಯ್ಕೆಯಾಗಿ ಪಾರ್ಲಿಮೆಂಟ್ಗೆ ಹೋಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತಕ್ಕಂಥ ಒಂದು ಸ್ಪಷ್ಟವಾದ ನಿಲುವನ್ನು ಇವತ್ತು ನಾನು ಪಕ್ಷದ ವಕ್ತಾರನಾಗಿ ಜಿಲ್ಲಾ ವಕ್ತಾರನಾಗಿ ನಾನು ಸ್ಪಷ್ಟಪಡಿಸ್ತಾ ಇದ್ದೀನಿ. ಇನ್ನು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಪರ ಜೆಡಿಎಸ್ ಮತ್ತು ಬಿಜೆಪಿ ಅಭ್ಯರ್ಥಿಗಳು ಹೆಚ್ಚು ಶ್ರಮಿಸಿದ್ದು, ಇಲ್ಲಿಯೂ ಸುಧಾಕರ್ ಗೆಲುವು ನಿಶ್ಚಿತ. 1 ಲಕ್ಷಕ್ಕೂ ಹೆಚ್ಚು ಮತಗಳ ಅಂತರದಿಂದ ಸುಧಾಕರ್ ಅವರು ಗೆದ್ದು ಲೋಕಸಭಾ ಪ್ರವೇಶ ಮಾಡಲಿದ್ದಾರೆ ಎಂದು ಅವರು ತಿಳಿಸಿದರು.
ಒಟ್ಟಿನಲ್ಲಿ ಲೋಕಸಭಾ ಫಲಿತಾಂಶದ ಕಾವು ದೇಶದಲ್ಲಿ ತೀವ್ರವಾಗಿದ್ದು ಇದು ರಾಜ್ಯ ಮತ್ತು ಚಿಕ್ಕಬಳ್ಳಾಪುರ ಕ್ಷೇತ್ರವನ್ನು ಬಿಟ್ಟಿಲ್ಲ ಎಂಬುದಕ್ಕೆ ಜನರ ಕುತೂಹಲವೇ ಕಾರಣವಾಗಿದೆ. ಇನ್ನೇನು 36 ಗಂಟೆಗಳಲ್ಲಿ ಫಲಿತಾಂಶ ಹೊರಬೀಳಲಿದ್ದು ಯಾರು ಗೆದ್ದು ಬೀಗಲಿದ್ದಾರೆ, ಯಾರು ಸೋತು ನಿರಾಸೆ ಹೊಂದಲಿದ್ದಾರೆ ಎಂಬುದು ತಿಳಿಯಲಿದೆ. ಅಲ್ಲದೆ ರಾಜ್ಯದಲ್ಲಿ ಕಾಂಗ್ರೆಸ್ ಗ್ಯಾರಂಟಿಗಳು ಕೆಲಸ ಮಾಡಿದೆಯಾ ಇಲ್ಲವೇ ಮೋದಿ ಗ್ಯಾರಂಟಿ ಕೆಲಸ ಮಾಡಿದೆಯಾ ಎಂಬುದು ಇನ್ನು ಕೆಲವೇ ಗಂಟೆಗಳಲ್ಲಿ ಬಹಿರಂಗವಾಗಲಿದ್ದು ಅಲ್ಲಿಯವರೆಗೂ ಜನರ ಉತ್ಸಾಹ ಮುಂದುವರಿಯಲಿದೆ ಎಂಬುದರಲ್ಲಿ ಅನುಮಾನವಿಲ್ಲ. ಜಂಗಾಲಹಳ್ಳಿ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.